ರಾಜ್ಯ ಹಾಗೂ ಜಿಲ್ಲೆಯ 3 ಜ್ವಲಂತ ಸಮಸ್ಯೆಗಳಾದ ಅರಣ್ಯ ಅತಿಕ್ರಮಣ, ಅಡಿಕೆ ಬೆಳೆಗೆ ಎಲೆ ಚುಕ್ಕೆ ರೋಗದ ಬಗ್ಗೆ ಮತ್ತು ಬೆಳೆ ವಿಮೆಯ ಬಗ್ಗೆ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚಿಸಲಾಗುವುದು ಎಂದು ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ರವಿವಾರ ಸಂಜೆ ಮುಂಡಗೋಡ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದ ಅವರು, ತೋಟಗಾರಿಕೆಯ ಬೆಳೆ ವಿಮೆಯನ್ನ ಪಡೆಯಲು ದೊಡ್ಡ ಹೋರಾಟ ಮಾಡಿ ವಿಮೆ ಪಡೆಯಬೇಕಾಯಿತು. ವಿಮೆ ಕಂಪನಿಯವರದ್ದು ಈ ವರ್ಷದ ಕೊನೆಯ ವರ್ಷವಾಗಿದೆ. 8 ಜಿಲ್ಲೆಗೆ ವಿಮೆ ಕಂಪನಿ ಟೆಂಡರ್ ಪಡೆದಿದೆ. ಬೇರೆ ವಿಮಾ ಕಂಪನಿಯವರು ಹಣ ಬಿಡುಗಡೆ ಮಾಡಿವೆ. ಆದ್ರೆ ಈ 8 ಜಿಲ್ಲೆಯ ಟೆಂಡರ್ ಪಡೆದವರು ಮಾಪನ ಸರಿಯಿಲ್ಲ, ಏನೇನೋ ಕಾರಣ ಹೇಳಿ ಈವರೆಗೂ ಹಣ ನೀಡಲು ನಿರ್ಣಯ ಮಾಡಿಲ್ಲ. ಅರಣ್ಯ ಅತಿಕ್ರಮಣದಾರರಿಗೆ 3 ತಲೆಮಾರಿನ ದಾಖಲೆ ಕೇಳುತ್ತಿರುವುದು ಕೈಬಿಡಬೇಕು. ಜಿಲ್ಲೆಯಲ್ಲಿ ಅತಿಕ್ರಮಣ ಪ್ರವೇಶವೇ ಹೆಚ್ಚಾಗಿದ್ದು, ಅತಿಕ್ರಮಣ ಭೂಮಿ ನಂಬಿಕೊಂಡು ಸಹಸ್ರಾರು ಕುಟುಂಬಗಳ ಜೀವನ ಸಾಗುತ್ತಿದೆ. ಆದ್ರೆ ಇದುವರೆಗೂ ಭೂಮಿ ಮಂಜೂರಿಯಾಗಿಲ್ಲ. ಪ್ರಮುಖ ಕಾರಣವಾಗಿರುವ 3 ತಲೆಮಾರಿನ ದಾಖಲೆಗಳನ್ನ ಕೇಳುವುದನ್ನ ಕೈಬಿಡಲು ಅಧಿವೇಶನದಲ್ಲಿ ಚರ್ಚೆ ನಡೆಸಿ ಈ ನಿಯಮವನ್ನ ಕೈಬಿಡುವಂತೆ ತಿಳಿಸಲಾಗುವುದು ಎಂದರು. ಜಿಲ್ಲೆ ಮತ್ತು ನಮ್ಮ ರಾಜ್ಯ ಜ್ವಲಂತ ಸಮಸ್ಯೆ ಆಗಿರ್ತಕ್ಕಂಥ 3 ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಎಷ್ಟು ಅವಕಾಶ ಸಿಗುತ್ತೋ, ಎಷ್ಟು ಜಗಳದಲ್ಲೇ ಬಗೆಹರಿಸ್ತೋ ಗೊತ್ತಿಲ್ಲ. 3 ಯಾವ ಸರ್? ಒಂದು ಅರಣ್ಯ ಅತಿಕ್ರಮಣ. ಕೇಂದ್ರ ಸರ್ಕಾರ 3 ತಲೆಮಾರು ಹೇಳ್ತಕ್ಕಂಥ ಆ ದಾಖಲೆಗಳ 3 ತಲೆಮಾರಿನ ದಾಖಲೆಗಳನ್ನು ಬದಲಾವಣೆ ಮಾಡಬೇಕು. ಕೇಂದ್ರ ಸರ್ಕಾರ ಹೇಳ್ತಕ್ಕಂಥದ್ದು ಒಂದು ವ್ಯಾಪಕವಾಗಿ ಹೊಂದಿರತಕ್ಕಂಥ ಎಳೆ ಚುಕ್ಕೆ ರೋಗ. ಇದರಿಂದ ಬಹುತೇಕ ನಮ್ಮ ಜಿಲ್ಲೆಯ ಅಡಿಕೆ ಬೆಳೆಗಾರ ಸಿರ್ಸಿ, ಸಿದ್ದಾಪುರ ಅಂತೂ ಮುಗಿದೇ ಹೋಗಿದೆ. ಯಲ್ಲಾಪುರಕ್ಕೆ ಸ್ಟಾರ್ಟ್ ಆಗಿದೆ. ಎಳೆ ಚುಕ್ಕೆ ರೋಗದಿಂದ ಭಾಳ ದೊಡ್ಡ ಬಾಧಿತ ಆಗಿದೆ. ಅದರ ಬಗ್ಗೆ ತೆಗೆದುಕೊಳ್ಳುವಂಥ ಕ್ರಮ. 3ನೇದಾಗಿ ಇನ್ಶೂರೆನ್ಸು ಹೋದ ವರ್ಷ ದೊಡ್ಡ ಹೋರಾಟ ಮಾಡಿ ತೋಟಗಾರಿಕೆ ಇನ್ಶೂರೆನ್ಸ್ ಪಡಿಬೇಕಾಯಿತು. ಈ ವರ್ಷ ಆ ಇನ್ಶೂರೆನ್ಸ್ ಕಂಪನಿಯ ಕೊನೆ ವರ್ಷ. 8 ಜಿಲ್ಲೆ ಇನ್ಶೂರೆನ್ಸ್ ಕಂಪ್ನಿ 8 ಜಿಲ್ಲೆಗೆ ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ. ಬಾಕಿ ಎಲ್ಲ ಇನ್ಶೂರೆನ್ಸ್ ಕಂಪ್ನಿಗಳು ಈಗಾಗಲೇ ತಮ್ಮ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಇವು ತೆಗೆದುಕೊಂಡಂಥ 8 ಜಿಲ್ಲೆಯಲ್ಲೂ ಮಾಪನ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಹೇಳುವ ಕಾರಣಕ್ಕಾಗಿ ಇನ್ಶೂರೆನ್ಸ್ ಕೊಡ್ತಕ್ಕಂಥದ್ದನ್ನು ಇವತ್ತು ತನಕ ನಿರ್ಣಯ ಮಾಡಿಲ್ಲ. ಈ 3 ಸಂಗತಿಗಳಿಗೆ ವಿಶೇಷ ಲಕ್ಷ್ಯ ವಹಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೀವು ಯಾವ ಉದ್ಯೋಗ ಮಾಡ್ತೀರಿ, ಸರ್ಕಾರದಲ್ಲಿ ಬೇಕಾದಂಥ ಇವತ್ತು ಇನ್ಶೂರೆನ್ಸ್ಗಳು ಬಂದಿದೆ. ಕೋಟ್ಯಾಂತರ ರೂಪಾಯಿ ಇನ್ಶೂರೆನ್ಸ್ ಬಂದಿದೆ. ವರ್ಷಕ್ಕೊಂದು 10-15-20 ಸಾವಿರ ಹೋಗುತ್ತೆ. 10 ವರ್ಷ ಏನೂ ಇಲ್ಲ, 20-20 ಸಾವಿರ ಹೋದ್ರೆ 2 ಲಕ್ಷ ಹೋಯ್ತು ಅಂತ ಇಟ್ಕೊಂಡು ಅದೆಂಥ ವಿಶೇಷ ಸಂದರ್ಭದಲ್ಲಿ ಆ ಕುಟುಂಬ ಅನಾಥ ಆಗಿಬಿಡುತ್ತೆ. ಇಲ್ಲ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಜಾಗೃತಿ ವಹಿಸಿ ಉದ್ಯೋಗಿ ಆದವರು ಒಂದು ಸ್ವಲ್ಪ ಇನ್ಶೂರೆನ್ಸನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವೆಲ್ಲ ಪೆಟ್ರೋಲಿಯಂ ಪ್ರೊಡಕ್ಟ್ಸ್. ಈ ಪೈಪ್ಸ್ ಗಿಪ್ಸು, ಪ್ಲೈವುಡ್ಸ್ ಇವೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟಿವ್. ಇವಕ್ಕೆ ಸ್ವಲ್ಪ ಹೊತ್ತಾಗಿದ್ದು ಕರ್ಪೂರಕ್ಕೆ ಬೆಂಕಿ ಬಿತ್ತಾಗಿದೆ, ಅಲ್ಲ ಆಗೋದೇ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ಏನು ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡ್ತೀವಿ. ಒಟ್ಟಾಗಿ ಏನು ಸಾಧ್ಯವೋ, ಎಲ್ಲೆಲ್ಲಿಂದ ಏನು ಮಾಡಲಿಕ್ಕೆ ಸಾಧ್ಯವೋ ಆಲೋಚನೆ ಮಾಡಿ ಸಮಸ್ಯೆಯ ತಾತ್ಕಾಲಿಕ ಪರಿಹಾರ ಮಾಡಲು ಪ್ರಯತ್ನ ಮಾಡ್ತೀವಿ. ನೊಬೆಲ್ ಪ್ರಶಸ್ತಿ ಪುರಸ್ಕೃತ ದಲಾಲಿ ಲಾಮಾ ಮುಂಡಗೋಡಕ್ಕೆ ಬರುತ್ತಿದ್ದಾರೆ. ಲಾಮಾ ಬರುವ ಹಿನ್ನೆಲೆಯಲ್ಲಿ ತಡಸದಿಂದ ಮುಂಡಗೋಡದವರೆಗೆ ಹಾಳಾದ ರಸ್ತೆಯನ್ನ ತುರ್ತಾಗಿ 1 ಕೋಟಿಗೂ ಹೆಚ್ಚು ಅನುದಾನದಿಂದ ಸರಿ ಮಾಡಲು ಸೂಚಿಸಲಾಗಿದೆ. ಮುಂಡಗೋಡ ಪಟ್ಟಣದಿಂದಲೇ ಟಿಬೆಟಿಯನ್ನರು ಹೆಚ್ಚು ವಹಿವಾಟು ನಡೆಸಬೇಕು. ತಾಲೂಕಿನ ಉದ್ಯೋಗಿಗಳಿಗೆ ಹಾಗೂ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡಬೇಕು. ಲಾಮಾ ಅವರು ಬಂದಾಗ ಸ್ಥಳೀಯ ಟ್ಯಾಕ್ಸಿಗಳನ್ನ ಹೆಚ್ಚು ಬಳಕೆ ಮಾಡಿಕೊಳ್ಳಬೇಕು ಎಂದು ಇಂದು ಕ್ಯಾಂಪ್ನಲ್ಲಿ ನಡೆದ ಸಭೆಯಲ್ಲಿ ಟಿಬೆಟಿಯನ್ ಸಮುದಾಯದ ಮುಖಂಡರಿಗೆ ತಿಳಿಸಿದ್ದೇನೆ. ಸರ್ಕಾರ ಮಟ್ಟಕ್ಕೆ ಸುಟ್ಟಂಥ ಘಟನೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಭಾಳ ವಿರಳ. ದುಂಬಿ ಗಲಾಟೆ ಅಂಥ ಸಂದರ್ಭದ ಅನಾಹುತ ಆದಾಗ ಸರ್ಕಾರ ಪರಿಹಾರ ಕೊಟ್ಟಿದ್ದನ್ನು ನಾವು ನೋಡಿದ್ದೇವೆ. ಅದು ಬಿಟ್ಟು ಇಂಥ ಪ್ರಗತಿ ವಿಕೋಪದಲ್ಲಿ ಸಾಮಾನ್ಯ ಪರಿಸ್ಥಿತಿಯಲ್ಲಾದಾಗ, ಶಾರ್ಟ್ ಸರ್ಕ್ಯೂಟಿಂದಾದಾಗ ಪರಿಹಾರ ಕೊಟ್ಟಿದ್ದು ಭಾಳ ವಿರಳ. ಅದು ಏನು ಮಾಡಲಿಕ್ಕೆ ಸಾಧ್ಯ ಪರಿಶೀಲನೆ ಮಾಡ್ತೀವಿ. ನಾಳೆಯಿಂದ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಈಗಾಗಲೇ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೇನೆ, ಪಂಚಾಯತ್ ಕಾಫಿ ಕೊಡಿ ಅಂತೇಳಿ. ಏನು ಮಾಡಲಿಕ್ಕೆ ಸಾಧ್ಯವೋ ಅದಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತು ನಾನು ಉದ್ಯೋಗ ಮಾಡೋರಿಗೂ ಒಂದು ವಿನಂತಿ ಮಾಡ್ತೇನೆ. ಕೆಲಸ ಆರಂಭ ಆಗಿದೆ. ಇವತ್ತು ಹೋಗಿ ಹೇಳಿ ಬಂದಿದ್ದೀನಿ. ಲಾಭ ಬರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ. ಮುಂಡಗೋಡಿಗೆ ಏನು ಇಂಡಸ್ಟ್ರಿ ಇದೆ ಕೇಳಿದ್ರೆ ಲಾಭ ಇಂಡಸ್ಟ್ರಿ ಮಾತ್ರ ಇದೆ. ಹಾಗಾಗಿ ಲಾಭ ಬಂದು ಹೊಡಿತಕ್ಕಂಥ 45 ದಿವಸಗಳಲ್ಲಿ
ಹೆಚ್ಚೆಚ್ಚು ಪ್ರಮಾಣದಲ್ಲಿ ನಿಮ್ಮ ವ್ಯಾಪಾರಗಳು ನನ್ನ ಮುಂಡಗೋಡು ಪಟ್ಟಣದಿಂದ ಮಾಡ್ತಕ್ಕಂಥ ಕೆಲಸ ಮಾಡಿ ನನ್ನ ಮುಂಡಗೋಡದ ಉದ್ಯೋಗಿಗಳಿಗೆ ವ್ಯಾಪಾರಿಗಳಿಗೂ ಆಗಮನ ಅವ್ರ ಜೀವನಕ್ಕೊಂದು ಸ್ಫೂರ್ತಿ ತರುವಂಥ ಆಗಮನ ಆಗಬೇಕು ಅಂತೇಳಿ ಹಿರಿಯ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟು ಬಂದಿದ್ದೇನೆ. ನಮ್ಮ ಟ್ಯಾಕ್ಸಿ ಮಾಲಕರು ನಿನ್ನೆ ಮೊನ್ನೆ ಬಂದು ನಮಗೆ ಟ್ಯಾಕ್ಸಿಗೆ ಅನುಕೂಲತೆ ಮಾಡಿಕೊಟ್ಟಿಲ್ಲ, ಹಿಂದೆ ಕೊಟ್ಟಿದ್ದೀವಿ, ಕೊಡ್ತಾ ಇಲ್ಲ ಇದು. ಇವತ್ತು ಅದನ್ನು ಕೂಡ ಚರ್ಚೆಯಾಗಿ ಪೊಲೀಸ್ ಇಲಾಖೆ ಮುಂದೆ ಅವ್ರಿಗೆ ಅನುಮತಿ ಕೊಡ್ತಕ್ಕಂಥ ಕೆಲಸಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಒಟ್ಟಾರೆ ನಮ್ಮ ಉದ್ದೇಶ, ನಾವು ಇಷ್ಟು ವರ್ಷದಿಂದ ಸೌಹಾರ್ದಯುತವಾಗಿ ಬದುಕೊಂಡು ಬಂದಿದ್ದೇವೆ. ಹಾಗಾಗಿ ಲಾಭ ಬರ್ತಕ್ಕಂಥ ಕಾಲದಲ್ಲಿ ಇದು ಎಂಟೈರ್ ಕಂಟ್ರೋಲ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ಭಾರತ ಸರ್ಕಾರ ಇದ್ರ ಬಗ್ಗೆ ಅವು ಹೇಗೆ ಬರಬೇಕು ಅನ್ನುವ ನಿರ್ಣಯ ಕೂಡ ಭಾರತ ಸರ್ಕಾರವೇ ಮಾಡಬೇಕಾಗುತ್ತೆ. ಇದಕ್ಕೂ ಮುನ್ನ ಶಾಸಕರು ಬೆಂಕಿ ಅವಘಡದಿಂದ ಹಾನಿ ಸಂಭವಿಸಿದ ಸ್ಥಳಕ್ಕೆ ಭೇಟಿ ನೀಡಿ ಅಂಗಡಿಯ ಮಾಲೀಕರಿಗೆ ಸಮಾಧಾನ ಹೇಳಿ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸಲು ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದ್ರು. ವ್ಯಾಪಾರಸ್ಥರು ಸಹ ತಮ್ಮ ಅಂಗಡಿಗಳ ಮೇಲೆ ವಿಮೆಯನ್ನ ಕಡ್ಡಾಯವಾಗಿ ಮಾಡಿಸಬೇಕು. ಇಂತಹ ಅವಘಡಗಳು ಸಂಭವಿಸಿದಾಗ ಅನುಕೂಲವಾಗುತ್ತದೆ ಎಂದು ಕಿವಿ ಮಾತು ಹೇಳಿದ್ರು. ಈ ವೇಳೆ ತಹಶೀಲ್ದಾರ್ ಶಂಕರ್ ಗೌಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಹಿರೇಹಳ್ಳಿ, HM ನಾಯ್ಕ್, ರಫೀಕ್ ಇನಾಮ್ದಾರ್, ಅಲ್ಲಿಖಾನ್ ಪಠಾಣ್, ಮೊಹಮ್ಮದ್ ಗೌಸ್ ಸೇರಿದಂತೆ ಮೊದಲಾದವರಿದ್ದರು. 5 ಕೋಟಿ ರೂಪಾಯಿ ಮನೆ ಸುಟ್ಟು 500 ರೂಪಾಯಿ ಮನೆ ಸುಟ್ಟು ಶಾರ್ಟ್ ಸರ್ಕ್ಯೂಟ್ ಏನು ಕೊಡುವುದಿಲ್ಲ. ಯಾವ ಕಾಲದ ಮಾಹಿತಿ ಕಾಯ್ದೆಯಲ್ಲಿ ಏನೂ ಸಿಗುವುದಿಲ್ಲ. ಮಂಗಳೂರಿನ ವಿಧಾತ್ರಿ ಅಕಾಡೆಮಿಯಿಂದ ಡಿಸೆಂಬರ್ 14ರಂದು ಸಂಜೆ 4 ಗಂಟೆಗೆ ಅಂಕೋಲೆಯ ಐತಿಹಾಸಿಕ, ಪ್ರಾಕೃತಿಕ, ಭೌಗೋಳಿಕ ವಿಶೇಷತೆ ಹೊಂದಿರುವ ಆಡಿಯೋ ಅನಾವರಣ, ಅಂಕೋಲೆಯ ಅಂತರ್ಯದ ಅನಾವರಣ ಅರಳು ಕಾರ್ಯಕ್ರಮ ಮತ್ತು ಖ್ಯಾತ ವಾಗ್ಮಿಗಳ ಮಥನ ಮಂಜರಿ ಕಾರ್ಯಕ್ರಮ ನಡೆಯಲಿದೆ ಎಂದು ವಿಧಾತ್ರಿ ಅಕಾಡೆಮಿಯ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಹೇಳಿದರು. ಅಂಕೋಲ ಪಟ್ಟಣದ ಖಾಸಗಿ ಹೋಟೆಲ್ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಉತ್ತರ ಕನ್ನಡ ಜಿಲ್ಲೆ ಶೈಕ್ಷಣಿಕವಾಗಿ ಸಾಧನೆ ಮಾಡಿದ್ರೂ ಜಿಲ್ಲೆಯ ವಿಶೇಷತೆಗಳ ಕುರಿತು ಜಿಲ್ಲೆಯ ಹೊರಗಿನ ಜನರಿಗೆ ಹೆಚ್ಚಿನ ಮಾಹಿತಿ ಇಲ್ಲದಂತಾಗಿದೆ. ಅರಳು ಕಾರ್ಯಕ್ರಮದ ಮೂಲಕ ಅಂಕೋಲೆಯ ವಿಶೇಷತೆ ಕುರಿತು ತಯಾರಿಸಿರುವ ವಿಡಿಯೋ ಅನಾವರಣ ನಡೆಯಲಿದೆ. ತಹಶೀಲ್ದಾರ್ ಡಾಕ್ಟರ್ ಚಿಕ್ಕಪ್ಪ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕಿ ಮಂಗಳಗೌರಿ ಭಟ್ ವಿಡಿಯೋ ಅನಾವರಣ ಮಾಡಲಿದ್ದಾರೆ. ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಮುರಳೀಧರ್ ಪ್ರಭು ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಅದೊಂಥರ ಫನ್ ಎಂಟರ್ಟೈನ್ಮೆಂಟ್ ಜೊತೆಗೆ ಫೈನಲಿ ಒಂದು ಕನ್ಕ್ಲೂಷನ್, ಸೀರಿಯಸ್ ಕನ್ಕ್ಲೂಷನ್ ಬರ್ತದೆ. ಮತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಈಗಿನ ಪರಿಸ್ಥಿತಿಗೆ ಸರಿಯಾಗಿ ಬೇಕಾಗಿರುವಂತಹ ಒಂದು ಟೈಟಲ್ ಅದು. ಹಾಗಾಗಿ ಪತ್ರಕರ್ತರ ಮುಖಾಂತರ ಉತ್ತರ ಕನ್ನಡದಲ್ಲಿ ಅಂಕೋಲೆಯಲ್ಲಿ ಇದು ಪ್ರಪ್ರಥಮ ಬಾರಿಗೆ ನಾವು ವಿಧಾತ್ರಿ ಅಕಾಡೆಮಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮೆಲ್ಲರ ಸಹಕಾರ, ಅಂಕೋಲೆಯ ಜನತೆಯ ಸಹಕಾರ ಮತ್ತು ನಮ್ಮ ಪೂರ್ವ ವಿದ್ಯಾರ್ಥಿಗಳ ಪಾಲಕರು ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಸಂಸಾರ ಸಮೇತರಾಗಿ ಬಂದು ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಡಬೇಕು ಅಂತ ಮನವಿ ಮಾಡಿಕೊಂಡು ವಿಡಿಯೋ ಅನಾವರಣದ ನಂತರ ಬಾಂಧವ್ಯದ ಬಂಧ ಕಳಚಲು ಕಾರಣರು ಯಾರು, ಹಿರಿಯರೋ ಕಿರಿಯರೋ ಎನ್ನುವ ಕುರಿತಂತೆ ಜಿಲ್ಲೆಯ ವಾಗ್ಮಿಗಳಿಂದ ಚರ್ಚೆ ನಡೆಯಲಿದ್ದು, ಮಥನ ಮಂಜರಿಯಲ್ಲಿ ರವೀಂದ್ರ ಭಟ್ ಸೂರಿ, ವಕೀಲ ನಾಗರಾಜ್ ನಾಯಕ್, ಶಿಕ್ಷಕ ಮಂಜುನಾಥ್ ಬರ್ಗಿ, ರಾಜೇಶ್ ನಾಯಕ್ ಸುರ್ವೆ, ಕುಂದಾಪುರ ಕನ್ನಡದ ರಾಯಭಾರಿ ಮನು ಹಂದಾಡಿ, ಉಪನ್ಯಾಸಕ ಪ್ರಶಾಂತ್ ಹೆಗಡೆ, ಸಾಹಿತಿ ತಿಗಣೇಶ ಮೊದಲಾದವರು ಚರ್ಚೆ ನಡೆಸಲಿದ್ದಾರೆ ಎಂದರು. ಅರಳು ಅನ್ನುವ ಕಾರ್ಯಕ್ರಮ, ಈ ಅರಳು ಕಾರ್ಯಕ್ರಮ ಉದ್ಘಾಟನೆ ಚಿಕ್ಕಪ್ಪ ನಾಯಕ್, ಡಾಕ್ಟರ್ ಚಿಕ್ಕಪ್ಪ ನಾಯಕ್, ಮಾನ್ಯ ತಹಶೀಲ್ದಾರ್ ಅಂಕೋಲ ಅವರು ನಮ್ಮ ಜೊತೆಗಿದ್ದಾರೆ. ವಿಡಿಯೋ ಅನಾವರಣವನ್ನು ಶ್ರೀಮತಿ ಮಂಗಳಗೌರಿ ವಿ ಭಟ್, ಉಪನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ, ಇವರು ಈ ವಿಡಿಯೋವನ್ನು ಲಾಂಚ್ ಮಾಡ್ತಾರೆ. ಅದರ ಜೊತೆಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕೊಂಕಣ ಎಜುಕೇಷನ್ ಟ್ರಸ್ಟಿನ ಸಹ ಕಾರ್ಯದರ್ಶಿಗಳಾದಂಥ ಮುರಳೀಧರ್ ಪ್ರಭು ಅವರು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ವಿಡಿಯೋವನ್ನು ಲಾಂಚ್ ಮಾಡಿ ಅದರ ನಂತರ ಕಾರ್ಯಕ್ರಮದಲ್ಲಿ ಮಥನ ಮಂಚರಿ ಎನ್ನುವ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇಲ್ಲಿ ಕುಮಟಾ, ಅಂಕೋಲ, ಹೊನ್ನಾವರ ಜನಪರಿಚಿತರಾಗಿರುವಂತಹ ವಾಗ್ಮಿಗಳು, ಉಪನ್ಯಾಸಕರು
ಮತ್ತೆ ನಮ್ಮ ಕುಂದಕನ್ನಡದ ರಾಯಭಾರಿ ಮನು ಹಂದಾಳಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆ ಶೀರ್ಷಿಕೆಗೆ ನಾವು ಸತ್ವಾಧಾರ ಫೌಂಡೇಶನ್ ಸಂಸ್ಥಾಪಕ ಗಣೇಶ್ ಜೋಶಿ ಮಾತನಾಡಿ, ಸಮಾಜದಲ್ಲಿ ಬಾಂಧವ್ಯದ ಬಂಧ ಕಳಚಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣಕ್ಕೆ ಕಾರಣ ಏನು ಎನ್ನುವ ಕುರಿತು ವಿಶೇಷ ಚರ್ಚೆ ನಡೆಯಲಿದೆ ಎಂದರು. ಯಾರು ಕಾರಣ ಎನ್ನುವಂತ ವಿಷಯವನ್ನು ಇಟ್ಕೊಂಡು ಒಂದು ವ್ಯವಸ್ಥಿತ ಚರ್ಚೆ, ಅದರ ಜೊತೆಗೆ ಮನಸ್ಸನ್ನ ಉಲ್ಲಾಸಗೊಳಿಸುವಂಥದ್ದು, ಜೊತೆಗೆ ಒಂದು ವಿಷಯವನ್ನು ನಾವು ಅರಿತುಕೊಳ್ಳುವಂಥದ್ದು, ಜ್ಞಾನವನ್ನು ನೀಡುವಂತಹ ಉದ್ದೇಶದಿಂದ ಮಥನ ಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದನ್ನ ಸಮಾಜಕ್ಕೆ ತಿಳಿಸುವಂತಹ, ಮಾಧ್ಯಮಕ್ಕೆ ತಿಳಿಸುವಂತಹ, ಮಾಧ್ಯಮದ ಮೂಲಕ ಇಡೀ ಸಮಾಜಕ್ಕೆ ತಿಳಿಸುವಂತಹ ಕಾರ್ಯವನ್ನು ಮಾಡುವುದಕ್ಕಾಗಿ ಇವತ್ತು ನಿಮ್ಮೆಲ್ಲರ ಸಹಕಾರವನ್ನು ಕೋರಿದ್ವಿ. ನೀವೆಲ್ಲರೂ ಇಷ್ಟು ಹೊತ್ತು ಬಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ, ಜೊತೆಗೆ ಮಾಧ್ಯಮದ ಮೂಲಕ ನಮ್ಮ ಮನದಿಂಗಿತವನ್ನು ಇಡೀ ಸಮಾಜಕ್ಕೆ ತಿಳಿಸುವಂತಹ ಕಾರ್ಯವನ್ನು ನೀವು ಮಾಡ್ತೀರಿ ಎನ್ನುವಂತ ನಂಬಿಕೆಗೆ, ನಿಮ್ಮ ಪ್ರೀತಿಗೆ ಅತ್ಯಂತ ಪ್ರೀತಿ ಗೌರವದ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ವಿಧಾತ್ರಿ ಅಕಾಡೆಮಿ ಪರವಾಗಿ, ಸತ್ವಾಧಾರ ಫೌಂಡೇಶನ್ ಹಾಗೂ ರಂಗ ಸಾರಸ್ವತ ಪರವಾಗಿ ಎಲ್ಲ ಪತ್ರಕರ್ತ ಮಿತ್ರರಿಗೆ ಅತ್ಯಂತ ಪ್ರೀತಿ ಗೌರವದ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ರಂಗ ಸಾರಸ್ವತ ಸಂಸ್ಥೆಯ ಸಂಸ್ಥಾಪಕ ಚಿದಾನಂದ್ ಭಂಡಾರಿ ಮಾತನಾಡಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ಎಲ್ಲ ವಿಶ್ವದ ಗಮನ ಸೆಳೆಯಬೇಕು ಅಂತ ಕಾರಣಕ್ಕೋಸ್ಕರ ಅವರು ಒಂದು ಅರಳುಗಳು ಅಂತ ಒಂದು ಶಿರೋನಾಮೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದರೆಲ್ಲರ ಕುರಿತಾಗಿ ಅವರು ಇವತ್ತು ಮಾತಾಡಲಿಕ್ಕಿದ್ದಾರೆ. ಜೊತೆಗೆ ಶ್ರೀಯುತ ಗಣೇಶ್ ಜೋಶಿ ಸಂಕೊಳ್ಳಿ ಅವರು ಸತ್ವಾಧಾರದ ಸಂಸ್ಥಾಪಕರು, ಮುಖ್ಯಾಧ್ಯಾಪಕರಾಗಿಯೂ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಮಾಧ್ಯಮದ ಮಿತ್ರರಾಗಿಯೂ ಕೂಡ ಪತ್ರಕರ್ತರಾಗಿಯೂ ಕೆಲಸ ಮಾಡ್ತಾ ಇದ್ದಾರೆ. ನಾನು ಚಿದಾನಂದ್ ಭಂಡಾರಿ ಅಂತ ಉಪನ್ಯಾಸಕ. ನಮ್ಮದೇ ಆದಂಥ ಈ ಕೊಂಕಣಿ ಮತ್ತು ಕನ್ನಡದ ಚಟುವಟಿಕೆಗಳಿಗಾಗಿ ರಂಗ ಸಾರಸ್ವತ ಹೇಳುವಂಥ ಒಂದು ಸಂಘಟನೆಯನ್ನು ನಡೆಸ್ತಾ ಇದ್ದೇವೆ. ಮುಂದಿನ ಗೋಷ್ಠಿಯನ್ನು ನಮ್ಮ ಗುರುರಾಜ್ ಶೆಟ್ಟಿ ಅವರು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೇವೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು, 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.